ಗೃಹಲಕ್ಷ್ಮಿ ಹಣ ಜಮೆ 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 ತುಂಬ ಜನ ಕಮೆಂಟ್ ಮಾಡಿದ್ರಿ. ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ, ನಮಗೆ ಹಣ ಜಮೆ ಆಗ್ತಾ ಇಲ್ಲ, ನಾವಿಲ್ಲಿ ಏನು ಮಾಡಬೇಕು, ನಾವು ಬಡವರಿದ್ದೀವಿ, ನಮಗಿಲ್ಲಿ ನಯಾ ಪೈಸೆ ಕೂಡ ಸರ್ಕಾರ ಹಣ ಹಾಕ್ತಾ ಇಲ್ಲ. ನೀವು ಹೇಳ್ತೀರಾ ಹಣ ಜಮೆ ಆಗುತ್ತೆ, ಹಂಗಾಗ್ಬಿಡತ್ತೆ, ಹಿಂಗಾಗ್ಬಿಡತ್ತೆ. ತುಂಬ ಜನ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕಂತಂದರೆ ಅವ್ರಿಗೆ ಅನಿಸ್ತಾ ಇದೆ, ಏನಪ್ಪ ಇದು ನಮ್ಗೆ ಹಣನೇ ಜಮೆ ಆಗ್ತಾ ಇಲ್ವಲ್ಲ ಅನ್ನುವಂಥದ್ದು ನಿಮ್ಮ ಅನಿಸಿಕೆ. ನಾನು ನಿಮ್ಗೆ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ, ಕೇಳಿ. ಏನು ತಪ್ಪು ಏನು ಸರಿ ಇದೆ, ಈಗ ನಾವು ಹೇಳ್ತಾ ಇರುವಂಥದ್ದೇ ಇಲ್ಲಿ ಕರೆಕ್ಟಾಗಿದೆಯಾ, ನೀವು ಕೇಳಿಸ್ಕೊಳ್ತಾ ಇರುವಂಥದ್ದೇ ಕರೆಕ್ಟಾಗಿದೆಯಾ, ಪ್ರತಿಯೊಂದನ್ನು ಕೂಡ ನಾನು ಹೇಳ್ತೀನಿ ಕೇಳಿ. ನನ್ನ ಚಾನಲ್ಗೆ ಯಾರೆಲ್ಲ ಬಂದು ವಿಡಿಯೋವನ್ನು ನೋಡಿದರೆ 100% ಕರೆಕ್ಟಾಗಿದೆ. ಯಾಕಂತಂದರೆ ನಾನು ಏನು ಹೇಳಿದ್ದೀನಿ, ಸರ್ಕಾರ 100% ಹಣ ಹಾಕತ್ತೆ, ವೆಯ್ಟ್ ಮಾಡಬೇಕು ಅಂತ ನಾನು ಅದನ್ನು ಎಕ್ಸ್ಪ್ಲನೇಷನನ್ನು ಕೊಟ್ಟೇ ಹೇಳಿದ್ದೀನಿ. ತುಂಬ ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ, ಹಣ ಜಮೆ ಆಗಿಬಿಡತ್ತೆ ಅಂತ ವಿಚಾರ ಅಲ್ಲ. ಹಂಗೆ ತಿಳ್ಕೊಂಡ್ರೆ ಆಗಲ್ಲ. ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ಆಸ್ಟ್ರೋಪೇಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ರೈಟ್ ಅಲ್ವಾ? ಹಾಗಾಗಿ ನಾನು ತುಂಬ ಜನರಿಗೆ ಹೇಳಿದ್ದೀನಿ, ಆವಾಗಲೂ ಕೂಡ ಹೇಳಿದ್ದೀನಿ, ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ. ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್, ಆಧಾರ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದಿಷ್ಟು ಜನರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೌದಾ, ನಮ್ಗೆ ಹಣ ಜಮೆ ಆಗ್ತಾ ಇಲ್ವಲ್ಲ, ನಮ್ಗೆ ಹಣ ಬರ್ತಾ ಇಲ್ವಲ್ಲ, ಈ ರೀತಿ ಥಿಂಕ್ ಮಾಡ್ತಾರೆ. ಇದು ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಯಾಕೆ ಆಗ್ತಾಯಿಲ್ಲ, ನಾನು ಅದೇ ಕೇಳುವಂಥದ್ದು, ಪ್ರತಿಯೊಬ್ಬರು ಹೇಳುವಂಥದ್ದು ಇಷ್ಟೇ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನನಗೆ ತಿಳಿಸ್ಕೊಡಿ. ಅರ್ಥ ಆಯ್ತಾ? ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನಂಗೆ ಹಂಗೆ ಆಗ್ತಾಯಿಲ್ಲ, ಹಿಂಗೆ ಆಗ್ತಾಯಿಲ್ಲ. ನಾನು ಹೇಳ್ತೀನಿ ಕೇಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಣನೇ ಜಮೆ ಆಗಲ್ಲ. ನಾನು ಹೇಳ್ತೀನಿ ಕೇಳಿ, ನಿಮಗೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ವಲ್ಲ, ನಾನು ಹೇಳುವಂಥದ್ದು ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಲ್ಲ ಏನಪ್ಪ ಅಂತಂದರೆ, ನೀವು ನಾನು ಹೇಳಿರುವಂಥ ಅಪ್ಡೇಟನ್ನು ಮಾಡಿ. ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬೀದರ್, ಬಾಗಲಕೋಟೆ ಆ್ಯಂಡ್ ಹಾವೇರಿ. ಐ ಥಿಂಕ್ ಏನೋ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾಯಿದೆ, ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾಯಿದೆ. ಆ್ಯಂಡ್ ಹಣ ಜಮೆ ಆಗ್ತಾ ಇರುವಂಥದ್ದು ಅಂದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಹಣ ಹಾಕಿ ಅಂತ. ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ. ನಾನು ಮತ್ತೊಮ್ಮೆ ಹೇಳ್ತೀನಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ, ಅಯ್ಯೋ ನನಗೆ ಹಣನೇ ಬರ್ತಾ ಇಲ್ಲ, ಅಯ್ಯೋ ನಮ್ಗೆ ಹಣನೇ ಬರೋದಿಲ್ಲ, ನಂಗೆ ಹಣನೇ ಜಮೆ ಆಗಲ್ಲ. ನಾನು ಹೇಳ್ತೀನಿ ಕೇಳಿ, ಯಾವತ್ತೂ ಕೂಡ ಪರ್ಫೆಕ್ಷನ್ ಹಿಂದೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಪರ್ಫೆಕ್ಷನ್ ಅಂತಂದರೆ ಸರಿ ಹಿಂಗೆ ಆಗಬೇಕು, ನೀವು ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಅಪ್ಡೇಟನ್ನು ಮಾಡಿ, ಇಷ್ಟೇ ದೊಡ್ಡ ವಿಚಾರವೇ ಅಲ್ಲ. ನಾನು ಅದೇ ಹೇಳುವಂಥ ತುಂಬ ಜನ ಹೇಳ್ತಾರೆ, ಸರ್ ನಾವು ಹಿಂಗೇ ಮಾಡಬೇಕು, ನಾವು ಹಿಂಗೇ ಅಪ್ಡೇಟ್ ಮಾಡಬೇಕು. ಏನಿಲ್ಲ, ಕರೆಕ್ಟಾಗಿ ಹೋಗಿ ಅಪ್ಡೇಟ್ ಮಾಡಿ ಬನ್ನಿ, ಅಷ್ಟೇ, ಮುಗೀತು. ಏನು ದೊಡ್ಡ ವಿಚಾರವೇ ಇಲ್ಲ. ನಾನು ಹೇಳ್ತೀನಲ್ಲ, ತುಂಬ ಜನ ಅದೇ ಹೇಳುವಂಥದ್ದು, ನಾನು ಪರ್ಫೆಕ್ಷನ್ ಹಿಂದೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಪರ್ಫೆಕ್ಟ್ ಆಗಬೇಕು, ಹಿಂಗೆ ಆಗಬೇಕು. ನಾನು ಹೇಳುವಂಥದ್ದು, ನೀವು ಆ ಪರ್ಫೆಕ್ಷನ್ ಹಿಂದೆ ಹೋದರೆ, ನಾನೇನೋ ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕು, ಹಿಂಗೆ ಅಪ್ಡೇಟ್ ಮಾಡಬೇಕು, ಹಂಗೆ ಅಪ್ಡೇಟ್ ಮಾಡಬೇಕು, ಹಂಗಂತ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಅಪ್ಡೇಟೇ ಮಾಡಲಿಕ್ಕಾಗಲ್ಲ. ಯಾಕಂತಂದರೆ ನಾನು ಹಾಗೆ ಮಾಡಬೇಕು, ಅದು ಹಂಗೆ ಆಗದೆ ಇದ್ದರೆ ನೀವು ಒಂಥರ ಅಯ್ಯೋ ನಾನು ಮಾಡೇ ಇಲ್ವಲ್ಲ, ಬೇಡ ಬಿಡು ಅಂತ ಅನಿಸ್ಬಿಡುತ್ತೆ. ನಾನು ಅದೇ ಹೇಳುವಂಥದ್ದು, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರುವಂಥದ್ದು. ನಾನು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆ ಹೇಳ್ತೀನಿ ಅಂತಂದರೆ, ಒಂದಿಷ್ಟು ಜನರಿಗೆ ಇದ್ದೇ ಪ್ರಾಬ್ಲಮ್. ನಾನು ಅದೇ ಹೇಳ್ತೀನಲ್ಲ, ತುಂಬ ಜನ ಪ್ರಾಬ್ಲಮ್ ಮಾಡ್ಕೊಳ್ಳುವಂಥದ್ದು ಇಲ್ಲೇ. ಹಾಗಾಗಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ನಿಮಗೆ ಜೆನ್ಯೂನ್ ಆಗಿ ಯಾರಿಗೆ ಬರಬೇಕಂತ ಇದ್ದೀರಾ, ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗಾಗಿ ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು, ನಾನು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಯಾವ ಅಪ್ಡೇಟ್ಗಳೆಲ್ಲ ಆಗಿಲ್ಲ, ದಯವಿಟ್ಟು ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ನಾನು ಅದೇ ಹೇಳುವಂಥದ್ದು, ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ನಿಮ್ಮ ಊರು, ನಿಮ್ಮ ಹೆಸರು ಪ್ರತಿಯೊಂದನ್ನು ಕೂಡ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ನಿಮ್ಮ ಹೆಸರು ಮತ್ತು ಊರನ್ನು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದಿಷ್ಟು ಜನ ಹೇಳ್ತಾರೆ, ಸರ್ ನಮ್ಗೆ ಹಣನೇ ಬಂದಿಲ್ಲ, ಸರ್ ನಮ್ಗೆ ಹಣನೇ ಜಮೆ ಆಗ್ತಾಯಿಲ್ಲ, ನಮ್ಗೆ ಹಣನೇ ಜಮೆ ಆಗೋದೇ ಇಲ್ಲ, ಈ ರೀತಿ ಥಿಂಕಿಂಗನ್ನು ಇಟ್ಕೊಂಡಿರ್ತೀರ. ನಾನು ಅದೇ ಹೇಳುವಂಥದ್ದು, ಆ ರೀತಿ ಯಾಕೆ ಅಲ್ವಾ, ಆ ರೀತಿ ಯಾಕೆ? ನಮ್ಗೆ ಹಣ ಬಂದಿಲ್ಲ, ಓಕೆ, ನಾನು ಏನು ಮಾಡಬೇಕೀಗ? ಹಣ ಬಂದಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ, ನಾನು ಏನು ಮಾಡಬೇಕು, ಇದನ್ನು ಯೋಚನೆ ಮಾಡಬೇಕು ಸ್ನೇಹಿತರೆ. ಅರ್ಥ ಆಯ್ತಾ ನಿಮಗೆ? 100% ಆಗಿ ನಿಮ್ಗೆ ಜಮೆ ಆಗುತ್ತೆ, ಒಳ್ಳೆಯ ಸಮಯ ಬಂದೇ ಬರುತ್ತೆ. ಆದರೆ ನೀವು ನಮ್ಗೆ ಈಗ ಹಣ ಬಂದಿಲ್ಲಲ್ಲ ಸರ್, ಹಂಗೆ ಯೋಚನೆ ಮಾಡಬಾರ್ದು.
ನಾನು ನಾಳೆ ಹೆಂಗೆ ಹಣ ಪಡ್ಕೊಳ್ಬಹುದು ಇದನ್ನು ಯೋಚನೆ ಮಾಡಬೇಕಾಗ್ತದೆ ಸ್ನೇಹಿತರೆ. ನಾನು ಎಲ್ರಿಗೂ ಹೇಳುವಂಥದ್ದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ನೀವು ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ತೀರಾ, ಈ ರೀತಿ ಕಂಪ್ಲೀಟ್ಲಿ ಏನು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಆಧಾರ್ ಕಾರ್ಡ್ ಅಪ್ಡೇಟ್ ವಾಟ್ ಎವರ್ ಏನೇ ಇರಲಿ ಮಾಡ್ತೀರಾ ಅಂತಂದರೆ 100% ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ರೈಟ್, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು, ಎಲ್ರಿಗೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಕರೆಕ್ಟ್, ಅರ್ಥ ಆಯ್ತಾ ನಿಮಗೆ? ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಅರ್ಥ ಆಯ್ತಾ? ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈ ರೀತಿ ಅಪ್ಡೇಟ್ಗಳನ್ನು ನನಗೆ ಮಾಡಿ. ಆ್ಯಂಡ್ ಅದ್ರ ಜೊತೆಗೇ ನಾನು ಎಲ್ರಿಗೂ ಹೇಳುವಂಥದ್ದು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನನಗೆ ತಿಳಿಸ್ಕೊಡಿ. ದಟ್ಸ್ ಇಟ್. ಇಷ್ಟು ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಮುಂದಕ್ಕೂ ಕೂಡ ಹೇಳ್ತಾ ಇರ್ತೀನಿ. ಯಾಕಂತಂದರೆ ತುಂಬ ಜನ ಇದೇ ಪ್ರಾಬ್ಲಮನ್ನು ಮಾಡ್ಕೊಂಡು ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ರೈಟ್, ಅರ್ಥ ಆಯ್ತಾ ನಿಮಗೆ? ಈ ರೀತಿ ಪ್ರಾಬ್ಲಮನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ರೈಟ್, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ಬೇಡ. 100% ಎಲ್ರಿಗೂ ಹಣ ಜಮೆ ಆಗುತ್ತೆ. ವೆಯ್ಟ್ ಮಾಡಬೇಕಾಗ್ತದೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅರ್ಥ ಆಯ್ತು ನಿಮಗೆ? ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ನಾನು ತುಂಬ ಜನರಿಗೆ ಇದನ್ನು ಹೇಳಿದ್ದೀನಿ, ಮುಂದೆ ಹೇಳ್ತಾ ಇರ್ತೇನೆ. ಯಾಕಂತಂದು ತುಂಬ ಜನರಿಗೆ ಹಣ ಜಮೆ ಆಗಿರಲ್ಲ, ತುಂಬ ಜನರದ ಹಣ ಜಮೆ ಆಗ್ತಾ ಇರಲ್ಲ. ನಾನು ಹೇಳುವಂಥದ್ದು ಎಲ್ರಿಗೂ ಹಣ ಪಡ್ಕೊಳ್ಳಿಕ್ಕೆ ಸಾಧ್ಯ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಯಾರೂ ಕೂಡ ನನ್ನ ಹತ್ರ ಆಗಲ್ಲ, ನಂಗೆ ಅದನ್ನು ಪಡ್ಕೊಳ್ಳಿಕ್ಕಾಗಲ್ಲ, ಬಿಟ್ಬಿಡಿ. ನಾನು ಹಣವನ್ನು ಪಡ್ಕೊಳ್ತೇನೆ, ನನಗೆ ಹಣ ಪಡ್ಕೊಳ್ಳಿಕ್ಕೆ ಆಗುತ್ತೆ. ಈ ರೀತಿ ಯೋಚನೆ ಮಾಡಿದಾಗ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು, ನಿಮ್ಮ ಅನಿಸಿಕೆ, ನಿಮ್ಮ ಊರು, ನಿಮ್ಮ ಹೆಸರು ಪ್ರತಿಯೊಂದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತು ಅದ್ರ ಜೊತೆಗೆ ನೀನು ಒಂದು ಸಣ್ಣ ವಿಚಾರವನ್ನು ಮಾತಾಡಿಬಿಡ್ತೇನೆ. ನೀವು ಎಲ್ರಿಗೂ ಹೇಳುವಂಥದ್ದು ರೇಷನ್ ಕಾರ್ಡ್ ಒಂದನ್ನು ಕಳೆದುಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಅದ್ರ ಜೊತೆಗೇ ರೇಷನ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನಾನು ಎಲ್ರಿಗೂ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳುವಂಥ ಅಗತ್ಯ ಇಲ್ಲ. ಆದರೆ ರೇಷನ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಇದನ್ನು ಮಾಡಿಲ್ಲ ಅಂತಂದರೆ ಹಣ ಪಡ್ಕೊಳ್ಳಿಕ್ಕೆ ಆಗಲ್ಲ. ರೈಟ್, ಇದನ್ನು ಮಾಡಿಲ್ಲ ಅಂತಂದರೆ ಹಣ ಪಡ್ಕೊಳ್ಳಿಕ್ಕೆ ಆಗಲ್ಲ. ಇದು 100%. ಯಾಕಂತಂದರೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ, ಇದೇ ಕಾರಣದಿಂದ, ಇದೇ ಪ್ರಾಬ್ಲಮ್ ಮಾಡಿಕೊಂಡು ಹಣ ಜಮೆ ಆಗ್ತಾ ಇಲ್ಲ. ರೈಟ್ ಅಲ್ವಾ? ಈ ರೀತಿ ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನೇನು ಅಪ್ಡೇಟ್ಗಳಿದೆ, ನೀವೇನೋ ನಮ್ಗೆ ಹಣ ಜಮೆ ಆಗಲ್ಲ ಅನ್ನುವಂಥದ್ದನ್ನು ಬಿಟ್ಬಿಡಿ. ನಾನು ಹೆಂಗೆ ಹಣ ಪಡ್ಕೊಳ್ಬೇಕು, ನಾನು ಹೆಂಗೆ ಹಣ ಮಾಡಬೇಕು, ಈ ರೀತಿ ಥಿಂಕನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಏನೇನು ಹೆಸರು, ಊರು ಎಲ್ಲದನ್ನೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.